ಸ್ಟೇಟ್ ಟು ಸ್ಟೇಟ್ ಹೊಡೆಯುವಂತ ಎಲ್ಲಾ ಗಾಡಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಟಾಟಾ ಇಂಟ್ರಾಲ್ ನೋಡಿದ್ರೆ V50, V30, V10 ಇಲ್ಲೇನೆ ಆಕ್ಷನ್ ನಡೆಯೋ ಸ್ಥಳ. ಇಲ್ಲಿ ಪ್ರತಿ ಶನಿವಾರ ಆಕ್ಷನ್ ನಡೆಯುತ್ತೆ ಸರ್. ನೀವು ಬಡ ದೋಸ್ತ ಅಂದ್ರೆ ಇದ್ರಲ್ಲೂ ಒಂದ್ 4-5 ಆಪ್ಷನ್ ಸಿಗುತ್ತೆ. 1.5 ಲಕ್ಷ ಇಂದ ನಿಮ್ಗೆ ಆಲ್ಮೋಸ್ಟ್ ಇದೆಲ್ಲ ಹೊಸ ಗಾಡಿಗಳು ಸರ್. 8 ಲಕ್ಷ 9 ಲಕ್ಷ ಬಜೆಟ್ ವರ್ಗು ಸಿಗುತ್ತೆ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ ಸರ್. ನೀವು? ನಾನು ಆರಾಮಾಗಿದ್ದೀನಿ ಸರ್. ಶ್ರೀರಾಮ್ ಆಟೋ ಮಾಲಲ್ಲಿ ಸರ್ ಏನಕ್ಕೆ ನಾನು ಇಲ್ಲಿ ಬಂದೇ ಗಾಡಿ ತಗೋಬೇಕು ಅಂತ ಸರ್? ಸರ್ ಇಲ್ಲಿ ಬಂದ್ರೆ ನಿಮ್ಗೆ ವೈಡ್ ರೇಂಜ್ ಆಫ್ ವೆಹಿಕಲ್ಸ್ ಅದು ಒಂದೇ ಜಾಗದಲ್ಲಿ ಸಿಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಈ ತರ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಹೆವಿ ಟನ್ನೇಜ್ ಹಾಕೋ ತರನೇ ಇರುತ್ತೆ, ಸಿಟಿ ಒಳಗಡೆ ಓಡಾಡೋ ಅಂತ ಇರುತ್ತೆ. ಸೊ ಎಲ್ಲಾ ತರ ಗಾಡಿ ನಿಮ್ಗೆ ಇಲ್ಲಿ ಸಿಗುತ್ತೆ ಸರ್. ಓಕೆ, ಸೊ ಒಂದು ಪೋರ್ಟರ್ ಮಾಡೋದ್ರಿಂದ ಹಿಡಿದು ಎಲ್ಲಾ ತರ. ಹೌದು, ಹೈವೇಲಿ ಲಾಂಗ್ ಟು ಲಾಂಗ್ ಸ್ಟೇಟ್ ಟು ಸ್ಟೇಟ್ ಹೊಡೆಯುವಂತ ಎಲ್ಲಾ ಗಾಡಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಸರ್. ಓಕೆ, ಸೊ ಇಲ್ಲಿ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇಲ್ಲ ಬಜೆಟ್ ನಿಮ್ಗೆ 3 ವೀಲರ್ 1.5 1.5 ಲಕ್ಷ ಇಂದ ನಿಮ್ಗೆ ಆಲ್ಮೋಸ್ಟ್ ಇದೆಲ್ಲ ಹೊಸ ಗಾಡಿಗಳು ಸರ್. 8 ಲಕ್ಷ 9 ಲಕ್ಷ ಬಜೆಟ್ ವರ್ಗು ಸಿಗುತ್ತೆ ಸರ್. ಸೊ ನಿಮ್ಗೆ 15 ಮಾಡಲ್ ಇಂದ ರೀಸೆಂಟ್ 24 ಮಾಡಲ್ 25 ಮಾಡಲ್ ವರ್ಗು ಗಾಡಿಗಳು ಸಿಗುತ್ತೆ ಸರ್. ಓಕೆ, ಸೊ ಸರ್ ಆಮೇಲೆ ಇವಾಗ ಲೈಕ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಲೋನ್ ಅಂತ ನೋಡ್ತಾರೆ ಸರ್? ಲೋನ್ ಆಪ್ಷನ್ ಸಿಗುತ್ತೆ ಸರ್. ಲೋನ್ ಆಪ್ಷನ್ಸ್ ಕೂಡ ಕಸ್ಟಮರ್ ಪ್ರೊಫೈಲ್ ಮೇಲೆ ಲೋನ್ ಆಪ್ಷನ್ಸ್ ರೀಸೆಂಟ್ ಮಾಡಲ್ ಗಾಡಿಗಳಿಗೆ ಸಿಗುತ್ತೆ ಸರ್. ಸೊ ಅದು ಬೆಂಗಳೂರಿಗೆ ಥ್ರೂ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ನಮ್ಮ ಅವರು ಕಸ್ಟಮರ್ ಎಲ್ಲಿರ್ತಾರೋ ಅಲ್ಲಿ ನಿಯರೆಸ್ಟ್ ನಮ್ಮ ಫೈನಾನ್ಸ್ ಕಡೆಯಿಂದ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೋಡಿ ಇಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ಶ್ರೀರಾಮ್ ಆಟೋ ಮಾಲಲ್ಲಿ. ಸೊ ಸರ್ ಇವಾಗ ನಮ್ಮ ವ್ಯೂಸ್ಗೆ ಲೈಕ್ ಆಕ್ಷನ್ ಡೇಟ್ ಯಾವಾಗ ಸರ್ ಇದು? ಸರ್ ಆಕ್ಷನ್ ಇದು ಶ್ರೀರಾಮ್ ಆಟೋ ಮಾಲ್ ಯಲಹಂಕ ಸರ್. ಓಕೆ, ಈಗ ನೀವು ಇದು ಮಾಡ್ತಾ ಇರೋದು ಶ್ರೀರಾಮ್ ಆಟೋ ಮಾಲ್ ಯಲಹಂಕಲ್ಲಿ. ಇಲ್ಲಿ ಪ್ರತಿ ಶನಿವಾರ ಆಕ್ಷನ್ ನಡೆಯುತ್ತೆ ಸರ್. ಪ್ರತಿ ಶನಿವಾರ ಎವ್ರಿ ವೀಕೆಂಡ್ ಸ್ಯಾಟರ್ಡೆ ಇಲ್ಲಿ ಆಕ್ಷನ್ ನಡೆಯುತ್ತೆ ಸರ್. ಓಕೆ, ಸೊ ಆಕ್ಷನ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಾ ಇಲ್ಲ ಬೇರೆ ಕೆಲವೊಬ್ರು ರಿಜಿಸ್ಟರ್ಡ್ ಆಗಿರೋ ಪೀಪಲ್ ಮಾತ್ರ? ಏನಿಲ್ಲ ಸರ್, ಎಲ್ಲಾರ್ಗು ಇದು ಓಪನ್ ಇದಿರುತ್ತೆ ಸರ್. ಯಾರೇ ಎಂಡ್ ಯೂಸರ್ಸ್ ಆಗಲಿ ಡೀಲರ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇಂಥವ್ರೆ ಎಂಥವ್ರೆ ಅಂತ ಏನಿರಲ್ಲ. ಜಸ್ಟ್ 20,120 ರೂಪಾಯಿ RSD ಅಮೌಂಟ್, ಅದು ರೀಫಂಡಬಲ್ ಅಮೌಂಟ್. ಅದನ್ನ ತಗೊಂಡ್ಬರ್ಬೇಕು. ಮತ್ತೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅವ್ರದ್ದು KYC ತಗೊಂಬಂದ್ರೆ ಅವರು ಹರಾಜಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಇಷ್ಟ ಆಗಿರೋ ಗಾಡಿ ಯಾವ ಗಾಡಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಸರ್. ಓಕೆ, ಇಷ್ಟೆಲ್ಲ ನಿಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ಶ್ರೀರಾಮ್ ಆಟೋ ಮಾಲಲ್ಲಿ. ಸೊ ಒಂದೊಳ್ಳೆ ಗಾಡಿಗಳು ಅದು ಎಲ್ಲ ಒಂದೇ ಕಡೆ ಸಿಗಬೇಕು, ಮತ್ತೆ ಡೀಲರ್ಗಿಂತ ಕಮ್ಮಿ ಪ್ರೈಸಲ್ಲಿ ಸಿಗಬೇಕು ಅಂತಂದ್ರೆ ಒಂದೇ ಜಾಗ ಅಂತಾನೆ ಹೇಳ್ಬೋದು. ಹೌದು ಸರ್. ಸೊ ಸರ್ ಇವಾಗ ಎಷ್ಟೊಂದು ಮಹೇಂದ್ರ ವೀರೋ ಆಗಲಿ ಬಡ ದೋಸ್ತ್ ಆಗಲಿ ಎಲ್ಲ ಇದೆ ಸರ್. ಸೊ ಇದು ಯಾವ ಮಾಡಲ್ ಆಗಿರ್ಬೋದು ಸರ್ ಹೇಳ್ಬೇಕು ಸರ್? ಇದು 2024 ಸರ್. ರೀಸೆಂಟ್ ಲಾಂಚ್ ಆಗಿರೋ ವೆಹಿಕಲ್ ಸರ್. ಮಹೇಂದ್ರ ಅಲ್ಲಿ ರೀಸೆಂಟ್ ಲಾಂಚ್ ಮಾಡಿರೋ ವೆಹಿಕಲ್ ಇದು V6 ಟಾಪ್ ಎಂಡ್ ವೆಹಿಕಲ್ ಸರ್. ಇದರಲ್ಲಿ ನಿಮ್ಗೆ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ, ಪವರ್ ವಿಂಡೋ ಇದೆ. ಈ ತರ ಕಮರ್ಷಿಯಲ್ ಸೆಗ್ಮೆಂಟ್ ಅಲ್ಲಿ ಇವರೇ ಸರ್ ಇದು ಹೊಸದಾಗಿ ಲಾಂಚ್ ಮಾಡಿರೋ ವೆಹಿಕಲ್. ಈ ಗಾಡಿ ಕೂಡ ಸಿಗುತ್ತೆ ನಿಮ್ಗೆ. ಓಕೆ, ನೋಡಿ ಈ ಗಾಡಿಗಳು ಕಡೆ ಸಿಗುತ್ತೆ ನಿಮ್ಗೆ. ಸೊ ಹಾಗೆ ನೆಕ್ಸ್ಟ್ ಬಡ ದೋಸ್ತ್ ಇದೆ ಸರ್. ಎಷ್ಟೊಂದು ಬಡ ದೋಸ್ತುಗಳಿದೆ ಸರ್. ಸರ್ ಹೌದು ಸರ್, ನಮ್ಮಲ್ಲಿ ಯಾವ್ದೇ ನೋಡ್ಬೋದು ಸರ್. ಇವಾಗ ಮಹೇಂದ್ರ ವೀರೋ ತಗೊಂಡ್ರೆ ಇದ್ರಲ್ಲೂ 3 ಗಾಡಿ ಆಪ್ಷನ್ ಸಿಗುತ್ತೆ. ನೀವು ಬಡ ದೋಸ್ತ್ ತಗೊಂಡ್ರೆ ಇದ್ರಲ್ಲೂ ಒಂದ್ 4-5 ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡಿ ಇಂಟ್ರಾ ನೋಡ್ತಾ ಇರ್ಬೋದು. ಟಾಟಾ ಇಂಟ್ರಾಲ್ ನೋಡಿದ್ರೆ V50, V30, V10 ಎಲ್ಲಾ ತರ ವೈಡ್ ರೇಂಜಸ್ ಸರ್. ನೀವು ಒಂದೇ ಗಾಡಿಲಿ 5-6 ತರ ನಿಮಗೆ ಸೆಲೆಕ್ಷನ್ ಸಿಗುತ್ತೆ ಸರ್. ಓಕೆ, ಸೊ ಇದಾದ್ರೆ ಸರ್ LS ಇದು ಬಡ ದೋಸ್ತ್ i4 ಸರ್. ಓಕೆ, i4 2024 ಮಾಡಲ್ ಸರ್. ಇದು 2024 ಇದೆ, ಇದು 24 ಇದೆ, 21 ಇದೆ. ಓಕೆ, ಸೊ ಆ ತರ ಎಲ್ಲಾ ತರ ಮಾಡಲ್ಸ್ ಮತ್ತೆ ಪ್ರೈಸ್ ರೇಂಜ್ ಅಲ್ಲಿ ಸಿಗುತ್ತೆ ಸರ್. ರೀಸೆಂಟ್ ನೋಡ್ತಾ ಇರೋರಿಗೆ ರೀಸೆಂಟ್ ಸಿಗುತ್ತೆ, ಇಲ್ಲ ಸ್ವಲ್ಪ ಬಜೆಟ್ ಕಮ್ಮಿ ನೋಡೋರ್ಗೆ ಆ ತರನೇ ಸಿಗುತ್ತೆ ಸರ್. ಸೊ ಇವಾಗ ಬಜೆಟ್ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಪ್ರೈಸ್ ಅಂತದ ಸರ್. ಇವಾಗ ದೋಸ್ತಲ್ಲಾಗಲಿ ಲೈಕ್ ಹೆಂಗೆ ಸರ್ ಆಪ್ಷನ್ ನಡೆಯುತ್ತೆ ಸರ್ ಅದು? ಸರ್ ಎಲ್ಲ ಮಾಡ್ಲ್ ಮೇಲೆ ಮತ್ತೆ ಇದೇನದು ಡಾಕ್ಯುಮೆಂಟೇಶನ್ ಮೇಲೆ ಡಿಪೆಂಡ್ ಸರ್. ಓಕೆ, ಸೊ ನೀವೇನ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀರೋ ಅದಕ್ಕೂ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಸರ್. ಓಕೆ, ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಆಬ್ವಿಯಸ್ಲಿ ಸಿಗುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಪ್ಷನಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಗಾಡಿಗಳು. ಸೊ ಟಾಟಾ ಏಸ್ ಗೋಲ್ಡ್ ಇದೆ, ನಿಮಗೆ ಯಾವ ಥರ ಬೇಕು ಆ ಥರ ಗಾಡಿಗಳಿದೆ. ಸೊ ಇವಾಗ ಲೈಕ್ ಕಮರ್ಷಿಯಲ್ ಗೂಡ್ಸ್ಗಳು ಆಗಿದೆ ಸರ್. ಸೊ ಕೆಲವೊಬ್ರು ಲೈಕ್ ಹೆಂಗೆ ಅಂತಂದರೆ ಲೈಕ್ ಆಟೋ ಡ್ರೈವರ್ಸ್ಗಳು ಇರ್ತಾರೆ, ಆಟೋ ಓಡಿಸ್ಬೇಕು ಹಂಗೆ ಹಿಂಗೆ ಅಂತ ಇರ್ತಾರೆ. ಆಟೋಗಳು ಅವೈಲೇಬಲ್ ಇದೆ ಸರ್. 3 ವೀಲರ್ ಸರ್. 3 ವೀಲರ್ ಅಲ್ಲೂ ಇದೆ. ಓಕೆ, 3 ವೀಲರ್ ಅಲ್ಲಿ ಗೂಡ್ಸ್ ಗಾಡಿನೂ ಇದೆ, ಜೊತೆಗೆ ಪ್ಯಾಸೆಂಜರ್ ಇದೆ. ಓಕೆ, ಸೊ ನೋಡ್ತಿರ್ಬೋದು ಸರ್. ಇದು ಬಂದು ಆಪೆ ಗಾಡಿಗಳು. ಹೌದು ಸರ್. 3 ವೀಲರ್ ಕೇಳ್ತಾ ಇರಲ್ಲ ಸರ್. 3 ವೀಲರ್ಗಳು ಗಾಡಿಗಳು ಸಿಗುತ್ತೆ. ಇದರಲ್ಲಿ ಗೂಡ್ಸ್ ಸಿಗುತ್ತೆ, ಪ್ಯಾಸೆಂಜರ್ ಬೇಕಂದ್ರೆ ಪ್ಯಾಸೆಂಜರ್ ಗಾಡಿಗಳು ಸಿಗುತ್ತೆ ಸರ್. ಓಕೆ, ನೋಡಿ ಆ ಪ್ಯಾಸೆಂಜರ್ ಗಾಡಿ ಬೇಕಂದ್ರೆ ಪ್ಯಾಸೆಂಜರ್ಸ್ ಗಾಡಿ ಸಿಗುತ್ತೆ. ಹಾಗೆ ನಿಮಗೆ ಗೂಡ್ಸ್ ಗಾಡಿಗಳು ಕೂಡ ಗೂಡ್ಸ್ ಗಾಡಿಗಳಿದೆ ಸರ್. ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ರೆ V8 ಗಾಡಿ ಇಲ್ಲ ಸರ್, ಆಸ್ ಎನ್ ಎಕ್ಸಾಂಪಲ್ ಅಂತ ತಗೋತಾ ಇರೋದು. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಟಾರ್ಪಲ್ ಗಾಡಿ ಇದೆ. ಹೌದು. ಸೊ ಇದರಲ್ಲಿ ಟಾರ್ಪಲ್ ಗಾಡಿ ಇಲ್ಲ. ಸೊ ಯಾವ ಥರ ಚೂಸ್ ಮಾಡೋದು ಹೆಂಗೆ ಸರ್? ಸರ್ ಇವಾಗ ಕಸ್ಟಮರ್ ಫಾರ್ ಎಕ್ಸಾಂಪಲ್ ಈಗ ತರಕಾರಿ ಮಾಡೋರು ಅವ್ರಿಗೆಲ್ಲ ಓಪನ್ ಗಾಡಿನೇ ಬೇಕಾಗುತ್ತೆ. ಹೌದು, ಆಮೇಲೆ ಈಗ ಪೋಟ್ರು ಅಟ್ಯಾಚ್ ಮಾಡ್ಕೊಂಡು ಗೂಡ್ಸ್ ದುಡಿಯೋರಿಗೆ ಓಪನ್ ಟಾಪ್ ಈ ಕ್ಲೋಸ್ಡ್ ಬೇಕಾಗುತ್ತೆ ಸರ್. ಆ ತರ ಇದೇ ತರ ಅಲ್ಲ, ಬೇರೆ ಎಲ್ಲಾ ಗಾಡಿಗಳಲ್ಲೂ ಸರ್ ಅವ್ರಿಗೆ ಟಾಪ್ ಟಾರ್ಪಲ್ ಬೇಕಾ ಅದು ಸಿಗುತ್ತೆ, ಇಲ್ಲ ಆಫ್ ಬಾಡಿ ಬೇಕಾ ಆಫ್ ಬಾಡಿ ಸಿಗುತ್ತೆ, ಕಂಟೈನರ್ ಬೇಕಾ ಕಂಟೈನರ್ ವೆಹಿಕಲ್, ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ ಸರ್. ಸೊ ಇಲ್ಲೇ ಎಕ್ಸಾಂಪಲ್ ನೋಡ್ತಿರ್ಬೋದು. ಇಲ್ಲಿ ನಿಮಗೆ ಇದು ಬಂದು ನಿಮಗೆ ಟಾರ್ಪಲ್ ಗಾಡಿ ಇದೆ. ಸೊ ಇಲ್ಲಿ ಕಂಟೈನರ್ ಗಾಡಿ, ಅಲ್ಲಿ ಓಪನ್ ಗಾಡಿ ಇದೆ. ಲೈಕ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡ್ಕೊಬೋದು. ಸೊ ಇದರಲ್ಲೇ ಅಂತ ಏನಿಲ್ಲ, ಯಾವ್ದ್ರಲ್ಲಿ ಬೇಕಾದ್ರೆ ಚೂಸ್ ಮಾಡ್ಕೊಬೋದು. ಸೊ ಹಾಗೆ ಸರ್. ಸೊ ಇವಾಗೆಲ್ಲ ಲೈಕ್ ಕಮರ್ಷಿಯಲ್ ಆಗೋಯ್ತು ಸರ್.
ಸೊ ನಮಗೆ ಕೆಲವೊಬ್ರು ಪರ್ಸನಲ್ ಯೂಸ್ಗೆ ಅಂತಾನೆ ಗಾಡಿಗಳು ನೋಡ್ತಾರೆ ಸರ್. ಸೊ ಪರ್ಸನಲ್ ಗಾಡಿಗಳು ಇಲ್ವಾ ಸರ್? ಇದೆ ಸರ್, ಇದೆ, ಅದನ್ನು ತೋರಿಸೋಣ. ಸೊ ನೋಡ್ತಾ ಇರ್ಬೋದು ಸರ್, ಫುಲ್ಲು ಪ್ರೈವೇಟ್ ವೆಹಿಕಲ್ಸ್ ಅಂದರೆ ವೈಟ್ ಬೋರ್ಡ್ ವೆಹಿಕಲ್ಸ್ಗಳು ಇದೆ ಸರ್. ಹೌದು ಸರ್, ಪ್ರೈವೇಟ್ ವೆಹಿಕಲ್ಸ್ ಕೂಡ ಇದೆ. ಯಾರಾದರೂ ನಿಮ್ಮ ಕನಸಿನ ಕಾರ್ ತಗೋಬೇಕಂತ ಇರೋರು ಇಲ್ಲಿ ಬರ್ಬೋದು. ಸೆಡಾನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, ಪ್ರತಿಯೊಂದು ಗಾಡಿ ಸಿಗುತ್ತೆ. ನೀವು ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಿಕೊಂಡು ನಿಮ್ಗೆ ಓಕೆ ಅಂತ ಅಂದರೆ ನೆಕ್ಸ್ಟ್ ನೀವು ಕ್ಲೋಸ್ ಮಾಡ್ಕೋಬೋದು. ಪ್ಲಸ್ ವಿತ್ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲು ಮತ್ತು ಸ್ಯಾಲ್ರಿಡ್ ಆಗಿದ್ರೆ ಲೋನ್ ಆಪ್ಷನ್ ಕೂಡ ಕೊಡ್ತೀವಿ ಸರ್. ಸೊ ನಾನು ಎಲ್ಲ ವಿಡಿಯೋ ಹೇಳ್ದಂಗೆ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ, ಅದು ಥ್ರೂಔಟ್ ಕರ್ನಾಟಕ ಕೂಡ ಆಗುತ್ತೆ ನಿಮಗೆ. ಸೊ ಸರ್ ಇವಾಗ 820 ಇದೆ, ಈ ಕಡೆ ನೋಡಿದ್ರೆ ಟಾಟಾ ಆಲ್ಟ್ರೋಸ್ ಇದೆ. ಸೊ ಎಲ್ಲ ಲೇಟೆಸ್ಟ್ ಮಾಡಲ್ ಗಾಡಿಗಳು ಇದೆ ಸರ್. ಲೇಟೆಸ್ಟ್ ಇದೆ, ಜೊತೆಲಿ ಈಗ ಮಾರುತಿ ಸಿಯಾಜು, ಆಮೇಲೆ ಕಲ್ಲಿಯೋರ್ಗೆ i10 ಆ ಥರ ಎಲ್ಲ ಗಾಡಿಗಳು ಸಿಗುತ್ತೆ ಸರ್. ಸೊ ನೋಡಿ, ಚಿಕ್ಕ ಬಜೆಟ್ ಇಂದ ಒಂದು ಹೈ ಬಜೆಟ್ ತನಕ ಸಿಗುತ್ತೆ. ಹೌದು. ಸೊ 11 ಮಾಡೆಲ್ ಇಂದ 2024-25 ಅವಾಗಲೇ ಹೇಳ್ದಂಗೆ ಎಲ್ಲಾ ತರ ವೆಹಿಕಲ್ಸ್ ಇದೆ ಸರ್. ಓಕೆ ನೋಡಿ, ಇಲ್ಲಿ ನಿಮ್ಗೆ ಆಲ್ಟ್ರೋ 800 ಇದೆ, ನಿಮ್ಗೆ ಆಲ್ಟ್ರೋಸ್ ಇದೆ, i20 ಎನ್ ಲೈನು ಎಲ್ಲ ಥರ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಇವಾಗ ಪ್ರೈವೇಟ್ ವೆಹಿಕಲ್ಸ್ ಆಯಿತು ಸರ್, ಇವಾಗ ಅದಕ್ಕೆ ದುಡಿಯೋಕ್ಕಂತಾನೆ ಕಾರ್ಗಳಿದ್ದಾವೆ. ಹೌದು ಸರ್. ಸೊ ಅದೆಲ್ಲಿದೆ ಸರ್? ಮೇಯ್ನ್ ಅದೇ ಸರ್, ನಮಗೆ ಪ್ರೈವೇಟ್ಗಿಂತ ಜಾಸ್ತಿ ಕಮರ್ಷಿಯಲ್ಲೇ. ನಮಗೂ ಶ್ರೀರಾಮಿಂದ ಅವಾಗಿಂದ ನೋಡ್ಕೊಂಬಂದಿರೋದು ಅದೇನೆ. ಕಮರ್ಷಿಯಲ್ ಅವ್ರಿಗಂತೂ ಕೇಳಲೇಬಾರ್ದು, ಆ ಥರ ಗಾಡಿಗಳು ಇದೆ ಸರ್. ಓಕೆ, ಇಲ್ಲಿ ಲೈನ್ಗೆ ಇರೋದೆಲ್ಲ ಕಮರ್ಷಿಯಲ್ ವೆಹಿಕಲ್ ಸರ್. ಓಕೆ, ನೋಡ್ತಾ ಇರ್ಬೋದು ಲೈಕ್ ಇಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ, ನಿಮಗೆ ಸ್ವಿಫ್ಟ್ ಇದೆ. ಸೊ ಈ ಥರ ಲೈಕ್ ಡಿಫ್ರೆಂಟ್ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಇಟಿಯೋಸ್ ಕೂಡ ಇದೆ, ನಿಮಗೆ ಡಿಮ್ಯಾಂಡೆಡ್ ಗಾಡಿ ಇಟಿಯೋಸ್ ಕೂಡ ಇದೆ. ನಿಮಗೆ ಯಾರಲ್ಲಿ ಯಾವ್ದು ಬೇಕೋ ಆರಾಮಾಗಿ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ಹೆಂಗೆ ಸರ್ ಡಾಕ್ಯುಮೆಂಟೇಷನ್ ಆಗಲಿ ಅಥವಾ ಹೆಂಗೆ ಸರ್? ಸರ್ ಇದರಲ್ಲೂ ಸರ್ ಇದು ಯೆಲ್ಲೋ ಬೋರ್ಡ್ಸಲ್ಲೂ ನೀವು ನೋಡಿದ್ರೆ ಎಲ್ಲ ಥರ ಇದೆ ಸರ್. ಡೀಸೆಲ್ ಬೇಕಾ, ಡೀಸೆಲ್ ಇದೆ. ಪೆಟ್ರೋಲ್ ಇದೆ, ಪೆಟ್ರೋಲ್ ವಿತ್ CNG ಬೇಕಾ, ಇದನ್ನು ಲೋನ್ ಆಪ್ಷನ್ ಕೊಡ್ತೀವಿ. ಇದನ್ನು ಮಾಡಲು ಇರಬೇಕು, ಲೋನ್ ಆಪ್ಷನ್ ಕೂಡ ಸಿಗುತ್ತೆ. ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತೆ ಸರ್. ಈಗ ಇನ್ಶೂರೆನ್ಸ್ FC ಲ್ಯಾಬ್ಸ್ ಇದ್ರೆ ಬೇಕಾದ್ರೆ ಬೈಯರ್ ಮಾಡ್ಕೋಬಹುದು, ಇಲ್ಲ ಕಂಪನಿ ಸೈಡೇ ಮಾಡ್ಕೊಡ್ಬೇಕಂದ್ರೆ ನಾವೇ ಮಾಡಿ ಎಲ್ಲ CC ಕಂಡೀಷನ್ ಅಲ್ಲಿ ಕೊಡ್ತೀವಿ ಸರ್. ಎಲ್ಲಾನು ಗಾಡಿಗಳು CC ಕಂಡೀಷನ್ ಅಲ್ಲಿ ಕೊಡ್ತೀವಿ. ಡಾಕ್ಯುಮೆಂಟ್ ಬಗ್ಗೆ ಏನು ವರಿ ಮಾಡಂಗಿಲ್ಲ ಸರ್. ಕಂಪನಿ ರೆಸ್ಪಾನ್ಸಿಬಲ್ ಇರುತ್ತೆ. ನಿಮಗೆ ಡಾಕ್ಯುಮೆಂಟೇಷನ್ ವೈಸ್ 100% ಅವ್ರ ಹೆಸರಿಗೆ ಕ್ಲಿಯರೆನ್ಸ್ ನಾವು ಕೊಡ್ತೀವಿ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಲೈಕ್ ನಿಮ್ಗೆ ಕಂಪ್ಲೀಟ್ ಕ್ಲಿಯರೆನ್ಸ್ ಬೇಕು ಅಂದರೆ ಲೈಕ್ ಆರಾಮಾಗಿ ಡಾಕ್ಯುಮೆಂಟೇಷನ್ ಎಲ್ಲ ಈಸಿಯಾಗಿ ಆಗುತ್ತೆ ನಿಮಗೆ. ಸೊ ವಿತಿನ್ ಎಷ್ಟು ಡೇಸಲ್ಲಿ ಆಗುತ್ತೆ ಸರ್ ಡಾಕ್ಯುಮೆಂಟೇಷನ್ ಎಲ್ಲ? ಸರ್ ಈಗ ನಡೀತಾ ಇರೋ RTO ಸಿಚುವೇಶನ್ ಇಂದ ನಾವು 60 ಡೇಸ್ ಟೈಮ್ ತೊಗೊಂತಿದ್ದೀವಿ ಸರ್. ಅಂದರೆ ಆ್ಯಸ್ ಯೂಶಲ್ ಸೇಮ್ 60 ಡೇಸಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ ಸಿಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಆ ಕಡೆ ಈ ಕಡೆ RTO ವರ್ಕ್ಸ್ ಹೆಂಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ವೀಕ್ 10 ಡೇಸ್ಗೆ ಕೊಡ್ತೀವಿ. ಒಂದೊಂದು ಕಡೆ ಆಗದಿಲ್ದಾಗ ನಾವು ಅದಕ್ಕೆ ಮಿನಿಮಮ್ 60 ಡೇಸ್ ಟೈಮ್. ಸೊ ಆಲ್ಮೋಸ್ಟ್ ಲೈಕ್ ಎಲ್ಲ ಗಾಡಿಗಳು CC ಕಂಡೀಷನ್ ಕೊಡ್ತೀರಾ ಹೆಂಗೆ ಸರ್? ಎಲ್ಲ ಗಾಡಿ CC ಕಂಡೀಷನ್ ಸರ್. ಇನ್ ಕೇಸ್ ಏನಾದರೂ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ ಬೈಯರ್ ಮಾಡ್ಕೋಬೇಕು, ಬಟ್ ನಾವು CC ತೆಗೆದುಕೊಡ್ತೀವಿ. ಡಾಕ್ಯುಮೆಂಟೇಷನ್ ಲ್ಯಾಪ್ಸ್ ಇದ್ರೆ ಅವ್ರು ಮಾಡಿಕೊಟ್ರೆ CC ನಮ್ಮ ಜವಾಬ್ದಾರಿನೇ, CC ನಾವೇ ತೆಗೆದುಕೊಡ್ತೀವಿ. ಸೊ ಹಾಗೆ ವೈಟ್ ಬೋರ್ಡ್ ಆದ್ರೆ ಸರ್? ವೈಟ್ ಬೋರ್ಡ್ ಅಷ್ಟೇ ಸರ್, ಯಾವುದೇ ಆದ್ರೂ ಅಷ್ಟೇ. CC ಆರ್ ಟ್ರಾನ್ಸ್ಫರ್ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡೇ ಮಾಡ್ಕೊಡ್ತೀವಿ. ಓಕೆ, ಸೊ ಯಾವ್ದು ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಹೌದು, ಕಸ್ಟಮರ್ ಯಾವ ಲೊಕೇಶನ್ ಇದ್ದಾರೆ, ಯಾವ RTO ಅದನ್ನ ನೋಡ್ಕೊಂಡು ಒಟ್ನಲ್ಲಿ ಡಾಕ್ಯುಮೆಂಟ್ಸ್ ಒಂದು ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ, ಸೊ ಸರ್ ಲೋನ್ ಎಲ್ಲನೂ ಆಯ್ತು, ನಿಮಗೆ ಎಲ್ಲನೂ ಆಯ್ತು ಸರ್. ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ಯಲಹಂಕದಲ್ಲಿ ಎಲ್ಲಿದೆ ಸರ್? ಸರ್ ಶ್ರೀರಾಮ್ ಆಟೋಮಾಲ್ ಯಲಹಂಕ ಇರೋದು ಕೋಗಿಲು ಸರ್. ಮೈನ್ ಕೋಗಿಲು ಅಲ್ಲಿ BBMP ವಾಕ್ ಟ್ರ್ಯಾಕ್ ಇದೆ, ಮತ್ತೆ BBMP ಲೇಕ್ ಇದೆ. ಅದ್ರ ಪಕ್ಕನೇ ಶ್ರೀರಾಮ್ ಆಟೋಮಾಲ್ ಇರೋದು. ಇಲ್ಲೇನೆ ಆಕ್ಷನ್ ನಡೆಯೋ ಸ್ಥಳ ಇದೆ, ಆಕ್ಷನ್ ಏರಿಯಾ, ಮತ್ತೆ ಇಲ್ಲೆಲ್ಲ ರ್ಯಾಂಪ್ ಎಲ್ಲ ಆಗೋದು. ಸೊ ಇಲ್ಲೇ ಈ ವೆಹಿಕಲ್ಸ್ ಎಲ್ಲ ಇದೆ. ನೀವು ಆಕ್ಷನ್ ಡೇನೆ ಬರ್ಬೇಕಂತ ಏನಿಲ್ಲ ಸರ್. ಮಂಡೇ ಟು ಫ್ರೈಡೆ ಕೂಡ ಶ್ರೀರಾಮ್ ಆಟೋಮಾಲ್ ಯಾವಾಗಲೂ ಓಪನ್ ಇರುತ್ತೆ 10 to 5 o'clock. ಯಾರು ಬೇಕಾದ್ರೂ ಕಸ್ಟಮರ್ ಬರ್ಬೋದು, ಡೈರೆಕ್ಟ್ ಆಗಿ ಬಂದು ಗಾಡಿ ನೋಡ್ಬೋದು, ಇನ್ಫಾರ್ಮೇಶನ್ ಕೊಡ್ತಾರೆ. ಅವಾಗ್ಲೂ ಗಾಡಿ ಚೆಕ್ ಮಾಡ್ಕೋಬಹುದು. ಆಕ್ಷನ್ ಬರ್ತೀವಿ ಅಂತಂದ್ರೆ ಆಕ್ಷನ್ಗೆ ಬರ್ಬೋದು. ಇಲ್ಲ ಸರ್ ವಿತೌಟ್ ಆಕ್ಷನ್ ನಾವು ಡೈರೆಕ್ಟ್ ಆಗಿ ಕ್ಲೋಸ್ ಮಾಡ್ಕೋತೀವಿ ಅಂದ್ರೂ ನಾವು ಮಾತಾಡ್ಬಿಟ್ಟು ನಿಮಗೆ ಪ್ರೈಸ್ ವೈಸಲ್ಲಿ ಮಾಡಿಕೊಂಡು ಕ್ಲೋಸ್ ಮಾಡಿಕೊಡ್ತೀವಿ ಸರ್. ಓಕೆ, ಈ ಥರ ನಿಮ್ಗೆ ಆಪ್ಷನ್ಸ್ ಇದೆ, ನಿಮಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಲೈಕ್ ಆಕ್ಷನಲ್ಲಿ ತೊಗೋತೀನಿ ಅಂದ್ರೆ ಆಕ್ಷನಲ್ಲಿ ತೊಗೋಬೋದು, ಡೈರೆಕ್ಟಾಗಿ ವಿಸಿಟ್ ಮಾಡಿ ನೀವು ಕ್ಲೋಸ್ ಮಾಡ್ಕೊಂಡು ಕೂಡ ತೊಗೊಂಡೋಗ್ಬೋದು. ಡಿಪೆಂಡ್ಸ್ ಅಪ್ಪ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು, ಕಸ್ಟಮರ್ಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಹಂಗೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.